ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲೋ ಹೊರಟವ್ರೆ ಅಂತ ನೋಡ್ತಾ ಇದ್ದೀರಾ. ಫಸ್ಟು ಫೋಟೋ ನೋಡ್ದಂಗೆ ನಾವು ಹೋಗಿದ್ದು ಯಡಿಯೂರು ಸಿದ್ಧಲಿಂಗೇಶ್ವರ. ಇಲ್ಲಿಂದ ಹೊರಟಾಗಲೇ ತುಂಬ ಹೊತ್ತಾಗಿತ್ತು. ನಮ್ಮ ಯಜಮಾನ್ರು ಡ್ರೈವಿಂಗ್ ಸೂಪರ್. ನಮ್ಮ ಯಜಮಾನ್ರೂ ಸೂಪರೇ. ಹೋಗಿ ರೀಚ್ ಆದ್ವಿ. 3 ಗಂಟೆ ಆಗಿತ್ತು ಹೋಗಿ ರೀಚ್ ಆಗಿ. ಮತ್ತು ಮಗನಿಗೂ ಮಗಳಿಗೂ ಎಲ್ಲ ತಲೆ ನೆನೆಸಿ 2ಕ್ಕೂ ಗುಂಡಣ್ಣ. ನನ್ನ ಮಗಳ ಗ್ಯಾಪಲ್ಲಿ ನಗ್ತಾ ಅವಳೆ. ನನ್ನ ಮಗ ಒಂದು ಕಡೆ, ನನ್ನ ಮಗಳು ಒಂದು ಕಡೆ, ಎರಡೂ ಗುಂಡಣ್ಣ. ತುಂಬ ದಿವಸದಿಂದ ಹರಕೆ ಇತ್ತು. ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಮೊನ್ನೆ ಶನಿವಾರ ಕರೆಸ್ಕೊಂಡಿದ್ದಾರೆ. ಹೆಂಗೆ ಅಂತಂದರೆ ಈ ಕಿವಿ ನೋವು ಅವು ಇವು ಅಂತಂದರೆ ತಲೆ ಬಿಸಿ. ನನ್ನ ಮಗಳು ಸೌಂಡ್ ಮ್ಯೂಟಾಗಿ ಹೋಗ್ಬಿಟ್ಟಿದೆ, ಗುಂಡಿ ಆಗಿಬಿಟ್ಟವಳೆ. ಅದು ವಿಡಿಯೋ ಬೇರೆ ಅಪ್ಲೋಡ್ ಮಾಡ್ತೀನಿ. ಅಲ್ಲಿಂದ ಮಂಡೆ ತೆಗೆಸ್ಕೊಂಬಂದಮೇಲೆ ದೇವಸ್ಥಾನದ ಒಳಗಡೆ ಆವತ್ತು ಜನ ಸುಮಾರಾಗಿದ್ದರು. ಶನಿವಾರ ಆದರೂ ಜನಗಳಿದ್ದರು, ಪರವಾಗಿಲ್ಲ. ತಂದೆ ಕಾಪಾಡಪ್ಪ. ನಮ್ಮ ಸಿದ್ಧಲಿಂಗೇಶ್ವರ ಸ್ವಾಮಿಗಳು. ಆದರೂ ಭಗವಂತನ ಇಚ್ಛೆ ಯಾವಾಗ ಏನಾಗಬೇಕು ಅಂತ ಇರುತ್ತೋ ಅದೇ ಆಗೋದು. ನಾವು ಏನೇ ಆಡಿದ್ರು ಏನೇ ಕೊಣಿದ್ರು ಅದು ಆಗಬೇಕಾಗಿದ್ದು ಹೊತ್ತಿಗೆ ಆಗೋದು. ನಮ್ಮ ಯಜಮಾನ್ರು ಪ್ರದಕ್ಷಿಣೆ. ನಾವು ದೇವರೇ ಕಾಪಾಡಪ್ಪ. ನಮ್ಮ ಯಜಮಾನ್ರು ಆನೆ ಥರ ಮುಂದೆ ಹೋದರೆ ನಾನು ಜಿಂಕೆ ಥರ ಹಿಂದೆ ಹೋಗ್ತೀನಿ. ಇದು ನಮ್ಮ ಫ್ಯಾಮಿಲಿ. ಇಲ್ಲಿ ನನ್ನ ಮಗನಾಟ, ಈ ಬುತ್ತಿ ನಾನು ಇಟ್ಕೋತೀನಿ ಅಂತ. ಇದು ಯಾವುದೋ ಪುಟಾಣಿ ಆಡ್ತಾ ಇತ್ತು. ನಮ್ಮ ಯಜಮಾನ್ರು ಈಡ್ಗಾಯಿ ಹಾಕೋಕ್ಕೆ ಮುಂಚೆ ಎಲ್ಲ ಮುಂದೆ ಹಾಕ್ತಾಯಿದ್ರು, ಇವಾಗ ಅದ್ರೊಳಗೆ ಹಾಕ್ಬೇಕು ಅಂತ ಯಾರೆಲ್ಲ ಹಾಕ್ತಾರೋ ಏನೋ. ಹೊಡೆದ್ರು ಈಡ್ಗಾಯಿ. ನೆಕ್ಸ್ಟ್ ಲಾಸ್ಟ್ ಹಿರಿಯೂರಿಂದ ಹೊರಟಾಗ ಇನ್ನು ನಾನು ಹೀರೋಯಿನ್ ಹೆಂಗಿದ್ದೀನಿ ನೋಡಿ. ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ಜಲಗೇರಮ್ಮ ದೇವಸ್ಥಾನ. ಅಲ್ಲಿ ನಿಯರ್. ಅಲ್ಲಿ ಆಲ್ರೆಡಿ ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ರು. ಎಲ್ಲ ಕ್ಲೀನಿಂಗಾಗಿ ಅಲ್ಲಿಂದ ಬಿದಿನಗೆರೆ ಆಂಜನೇಯ. ಆರತಿ ಟೈಮಿಂಗ್ಸಿಗೆ ನೋಡ್ರಿ, ಆನೆಗೆ ಸ್ಕೇಟಿಂಗ್ ಬೋರ್ಡ್ ಕೊಟ್ಟಿದ್ದಾರೆ, ಆಡೋಕ್ಕಿರಲಿ ಅವಾಗವಾಗ ಬೇಕಾಗುತ್ತೆ ಅಂತ. ನೋಡಿ ನಿಮ್ಮ ಕಡೆ ಯಾವುದಾದ್ರೂ ಆನೆಗಿದ್ರೆ. ಅಲ್ಲಿಂದ ಒಳಗಡೆ ದೇವಸ್ಥಾನ ನೋಡಿ.